ಹೂವಿನ ಹಡಗಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲ್ಲಿ ಪಟ್ಟಣದ ಜಿಬಿಆರ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ ಮಾಡಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ದೀಪಕ್ ಆರ್ ಮೂಸಾರೆಡ್ಡಿ, ಆರಕ್ಷಕ ವೃತ್ತ ನಿರೀಕ್ಷಕರು ಮಾತನಾಡಿ, ನಮ್ಮ ರಾಜ್ಯ ಮತ್ತು ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳಲ್ಲಿ ಡ್ರಗ್ಸ್ಗೆ ಬೇಕಾಗುವ ಬೆಳೆಗಳನ್ನು ಬೆಳೆದು ಸಾಗಾಣಿಕೆ ಮಾಡುತ್ತಾರೆ ಎಂದು ಹೇಳಿದರು. ಸಂತೋಷ ಕುಮಾರ್ ಅಜ್ಜಿ, ತಾಲೂಕು ದಂಡಾಧಿಕಾರಿಗಳು ಮಾತನಾಡಿ, ನಮ್ಮ ದೇಶದಲ್ಲಿ ನಮ್ಮ ಗಾಂಜಾ ಬೆಳೆಗಳನ್ನು ಬೆಳೆದು ಸಾಗಾಣಿಕೆ ಮಾಡುತ್ತಾರೆ. ಇದರಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಳಾಗುತ್ತಾರೆ ಎಂದು ಹೇಳಿದರು. ಡಾಕ್ಟರ್ ಶ್ರೀರಾಮಸ್ವಾಮಿ ರಾಕೇಶಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ, ನಮ್ಮ ದೇಶದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಮಾದಕ ದ್ರವ್ಯ ಸೇವನೆ ದಾಸರಾಗಿದ್ದಾರೆ. ಇದನ್ನು ಬಿಟ್ಟು ತಂದೆ ತಾಯಿಗಳಿಗೆ, ಗುರುಗಳಿಗೆ ಗೌರವ ಕೊಡುವುದನ್ನು ಕಲಿಯಬೇಕು ಎಂದು ಹೇಳಿದರು. ಉಪನ್ಯಾಸ ಡಾಕ್ಟರ್ ಬಿ ಶಿವಕುಮಾರ್, ವೈದ್ಯಾಧಿಕಾರಿಗಳು ಮಾತನಾಡಿ, ನಮ್ಮ ರಾಜ್ಯ ಮತ್ತು ನಮ್ಮ ದೇಶದಲ್ಲಿ 16ರಿಂದ 32 ವಯಸ್ಸಿನವರು ಈ ಮಾದಕ ಮತ್ತು ದ್ರವ್ಯ ಸೇವನೆಗೆ ದಾಸರಾಗಿದ್ದಾರೆ. ಇದನ್ನು ಬಿಟ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಿ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಾಣಿಕೆ ಬಗ್ಗೆ ಪ್ರಬಂಧ ಬರೆಸಿದ್ದು 6 ಕಾಲೇಜಿನಿಂದ 36 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದರು. ಈ ಸಂದರ್ಭದಲ್ಲಿ ಎಸ್ಎಸ್ ಪಾಟೀಲ್ ಪ್ರಾಂಶುಪಾಲರು, ಜಿಬಿಆರ್ ಕಾಲೇಜ್ ಹಡಗಲಿ ಅಮರೇಗೌಡ ಎಸ್ ಪಾಟೀಲ್ ಪ್ರಾಂಶುಪಾಲರು, ಜಿಬಿಆರ್ ಕಾಲೇಜ್ ಹಡಗಲಿ ಮತ್ತು ಭರತ್ ಪ್ರಕಾಶ್ ಪಿಎಸ್ಐ ಹಿರೇಹಡಗಲಿ ಪೊಲೀಸ್ ಠಾಣೆ, ಜಿಕೆ ಅಬ್ಬಾಸ್ ಪಿಎಸ್ಐ ಇಟ್ಟಿಗಿ ಪೊಲೀಸ್ ಠಾಣೆ, ವಾಸು ಪಿಎಸ್ಐ ಕ್ರೈಮ್ ಹಡಗಲಿ ಪೊಲೀಸ್ ಠಾಣೆ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿನಿಯರು ಇದ್ದರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ಈಗ ಕೆಲವು ಸ್ಲೈಡ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡಲಾಗ್ತದೆ. ಸ್ವಲ್ಪ ಅವುಗಳ ಮಾದಕ ವಸ್ತುಗಳು ಅಂದ್ರೆ ಡ್ರಗ್ಸ್, ಇದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಘಟಕ. ಇದಕ್ಕೆ ಯಾವ ಬೇಕಾದ್ರೂ ಬೆಲೆ ಆಗುತ್ತೆ. ಬಲಿ ಆಗಿರೋದಕ್ಕೆ ನಾವೇನ್ ಮಾಡಬೇಕು, ಈ ದಿನ ಪೊಲೀಸರು ಕೈ ಜೋಡಿಸಿ ಇದರ ಎದುರು ನಾವೆಲ್ಲರೂ ಸೇರಿ ಮಾಡೋಣ. ಹಾಗಾಗಿ ದಯವಿಟ್ಟು ಮಾದಕ ವಸ್ತುಗಳು, ಸೇ ನೋ ಟು ಡ್ರಗ್ಸ್, ಲೈಫ್ ಇಸ್ ಮೋರ್ ಪ್ರೆಷಿಯಸ್ ಅಂತ ಒಂದೆರಡು ನಿಮಿಷ ಮಾತಾಡಿ ವೈದ್ಯಾಧಿಕಾರಿಗಳು ಶಿವಕುಮಾರ್ ಸರ್ ಡ್ರಗ್ಸ್ ಬಗ್ಗೆ ಕುರಿತು ಎಲ್ಲರಿಗೂ ಮನವರಿಕೆ ಮಾಡಿಸ್ತಾರೆ. ಸ್ನೇಹ ವಿನಿಮಯ, ಆತ್ಮಸಾಕ್ಷಿಯಾಗಿ ಇಲ್ಲಿರ್ತಕ್ಕಂಥದ್ದು ಯಾರೆಲ್ಲ ಡ್ರಗ್ಗಿಗೆ ಅಡಿಕ್ಟ್ ಆಗಿರ್ತಾರೆ, ಯಾರೆಲ್ಲ ಸೇರಿಸ್ತಿದ್ರೆ ಅನ್ನೋ ಒಂದೇ ಒಂದು ನಿಮಿಷಕ್ಕೆ ನಿಮಗೆ ನೀವೇ ಮನವರಿಕೆ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಈಗ ಇಲ್ಲಿ ನಿಮ್ಮ ತಂದೆ ತಾಯಿಗಳು ಮಕ್ಕಳು ಓದ್ಲಿ ಅಂತ ಹೇಳಿ ಕಳಿಸ್ತಾರೆ. ಆ ಓದಿನ ಜೊತೆಯಲ್ಲಿ ಸಿಪಿ ಸಾಹೇಬರು ಹೇಳಿದ ಪ್ರಕಾರ ಒಂದು ಇಬ್ಬರು ಯಾರೋ ಅಡಿಕ್ಷನ್ ಆಗಿರ್ತಾರೆ. ನಶ ಮತ್ತು ನಶೆ, ಈ ಎರಡರದ್ದು ಸಂಗತಿ ಜೊತೆ ಒಂದೇ ಒಂದು ಸಂಕ್ಷಿಪ್ತವಾಗಿ ಒಂದು ವಿನಿಮಯ ತಿಳಿಸಿ ನನ್ನ ಮಾತುಗಳಿಗೆ ನಾನು ವಿರಾಮ ಇದ್ದೇನೆ. ನಶ ಅಡಿಕ್ಷನ್, ನಶೆ ಡಿಸ್ಟ್ರಕ್ಷನ್. ಅಡಿಕ್ಷನ್ ಆಗಿ ಆದ್ಮೇಲೆ ನೀವು ಡಿಸ್ಟ್ರಾಕ್ಷನ್ ಆಗ್ತೀರ. ನಶ ಅಡಿಕ್ಷನ್ ಯಾವ ರೀತಿ ಇರಬೇಕು ಅಂದ್ರೆ, ಓದಿಗೆ ಅಡಿಕ್ಷನ್ ಆಗಿ, ಆರೋಗ್ಯಕ್ಕೆ ಅಡಿಕ್ಷನ್ ಆಗಿ, ಹೆಲ್ತ್ ಅಟ್ಮಾಸ್ಫಿಯರ್ಗೆ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಸ್ನೇಹ ಜೀವಿಗಳಿಗೆ ಅಡಿಕ್ಷನ್ ಆಗಿ, ಅಲ್ಲಿ ಏನಾದರೂ ಕೆಟ್ಟದಾಗ್ತಿದೆ ಅಂದ್ರೆ ಅದಕ್ಕೆ ವಿರೋಧಕ್ಕೆ ಅಡಿಕ್ಷನ್ ಆಗಿ, ನಶೆ ಸೇರ್ತ ಹೊಸದಾಗಿ ಎಲ್ಲರೂ ಹೇಳಿದ್ರು. ಪಂಚರ್ ಆಗಿರ್ತಕ್ಕಂಥ ಟ್ಯೂಬ್ಗೆ ಆಗ್ತಕ್ಕಂಥ ಗಮಿ ನಶೆನೂ ಕೂಡ ಒಂದು ಮಾರಕನೇ. ಸೈಕಲ್ ಟ್ಯೂಬ್ಗೆ ಪದೇ ಪದೇ ಪಂಚರ್ ಆಗ್ತಿರ್ಬೇಕಾದ್ರೆ ಅದನ್ನ ಹಾಕಿದ್ರೆ ಏನು ಮಾಡಬಲ್ಲ, ಏನ್ ಮಾಡಬಲ್ಲ, ಏನ್ ಮಾಡಿದ್ರೆ ಟ್ಯೂಬ್ನ ಹೇಗೆ ಚೇಂಜ್ ಮಾಡ್ತಿರೋ ಅಲ್ಲಿ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ನಿಮಗೆ ಕೆಟ್ಟದ್ದು ಅಂತ ಗೊತ್ತಾದಾಗ ಅಲ್ಲಿಂದ ಜಾಗ ಬದಲಾವಣೆ ಮಾಡಿ. ಜಾಗ ಬದಲಾವಣೆ ಮಾಡೋದ್ರಿಂದ ಬೇರೆ ಕಡೆಗೆ ಹೋಗ್ತೀರ, ಅಲ್ಲಿನೂ ಅದೇ ತರ ಪಂಚರ್ ಆಗ್ತಾ ಇತ್ತು ಅಂದ್ರೆ ಏನ್ ಮಾಡಬಲ್ರಿ? ಟ್ಯೂಬ್ ಚೇಂಜ್ ಆದಾಗ ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧ ದಿನಾಚರಣೆಯಂದು ಈ ವೇದಿಕೆ ಮೇಲೆ ಆಸೀನರಾದಂತಹ ಸಂತೋಷ್ ಕುಮಾರ್ ಸಚಿವರು ಹರಿಡಿ ಸರ್ ಅವರೇ ಹಾಗೂ
ರಾಮಸ್ವಾಮಿ ಪ್ರಕಾಶಯ್ಯ ಧರ್ಮದರ್ಶಿಗಳು ಹೂವಿನಹಡಗಲಿಯವರೇ ಹಾಗೂ ಡಾಕ್ಟರ್ ಶಿವಕುಮಾರ್ ವೈದ್ಯಾಧಿಕಾರಿಗಳು ಗೌರ್ಮೆಂಟ್ ಹಾಸ್ಪಿಟಲ್ ಹರಿಗಲಿ ಸಾಹೇಬ್ರೆ ಹಾಗೂ ಅಮರೇಗೌಡ ಎಸ್ ಪಾಟೀಲ್ ಪ್ರಿನ್ಸಿಪಲ್ PU ಕಾಲೇಜ್ ರವರೇ ಹಾಗೂ SS ಪಾಟೀಲ್ ಪ್ರಿನ್ಸಿಪಲ್ ಅವರು ಡಿಗ್ರಿ ಕಾಲೇಜ್ ರವರೇ, ನೀವು ಎಲ್ಲ ದಿನ ಕೇಳಿರ್ಬೇಕು, ಮೊನ್ನೆ ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆ ಆಯಿತು. ಎಲ್ಲರೂ ಮಾಡಿದ್ರು ಸೆಲೆಬ್ರೇಷನ್ ಯೋಗ ಮಾಡಿ. ಓಕೆ, ಅದೇ